ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೈತ್ರ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಮ್ಲೈನಲ್ಲಿ ನೋಡ್ತಿರೋ ಹಾಗೆ ಹೆಸರು ಕಾಳನ್ನ ಪಾನಕನ ಹೇಗೆ ಮಾಡೋದು, ಈ ಬೇಸಿಗೆಗಾಲದಲ್ಲಿ ತಂಪಾದ ಪಾನೀಯ ಅಂತಲೇ ಹೇಳ್ಬೋದು, ಮತ್ತು ಹೆಲ್ದಿ ಕೂಡ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ, ಪಟಾಪಟ್ ಅಂತ 5 ನಿಮಿಷದೊಳಗಡೆ ಆಗಿಬಿಡುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಹಾಗೇನೂ ಕೂಡ ಬಿಸಿಲಲ್ಲಿ ಈ ರೀತಿ ಮಾಡಿಕೊಂಡು ಕುಡಿಬೋದು. ಓಕೆನಾ? ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಬೆಲ್ಲದಲ್ಲಿ ಕ್ಯಾಲ್ಶಿಯಂ ಕೂಡ ಇರುತ್ತೆ. ಸೊ ಮಿಕ್ಸಿ ಜಾರಿಗೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ನೆನೆಸಿಟ್ಕೊಂಡಿದ್ದೆ ಹಿಂದಿನ ದಿನ ರಾತ್ರಿ ಹೆಸರು ಕಾಳನ್ನು. ಸೊ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಹೆಸರು ಕಾಳು ಬೇಕೋ ಅಷ್ಟನ್ನ ಹಾಕ್ಕೋಬೋದು. ಬೆಲ್ಲ ಅದು ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ. ಓಕೆನಾ? ನಿಮ್ಗೆ ಗೊತ್ತಾಗುತ್ತೆ ಬೆಲ್ಲದ ಪ್ರಮಾಣ ಹೇಗೆ ಇರಬೇಕು ಅಂತ. ಈಗ ಏಲಕ್ಕಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೆ. ಸೊ 3-4 ಏಲಕ್ಕಿನ ಕೂಡ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೆ, ಆಯಿತಾ? ಈಗ ಆ ಬೆಲ್ಲ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ವಾ? ಇದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಈ ತಂಪಾದ ಪಾನೀಯವನ್ನು ಮಾಡಿಕೊಂಡು ಮನೇಲಿ ಕುಡೀರಿ. ಹೆಸರು ಕಾಳು, ಬೆಲ್ಲ ಇವೆಲ್ಲ ಒಳ್ಳೊಳ್ಳೆ ಪ್ರೋಟೀನ್ ಇರುವಂಥದ್ದು, ಆಯಿತಾ? ಮಕ್ಕಳು ಕೂಡ ತಿಂದೇ ಇರೋವಂಥವ್ರು ಈ ಥರ ಪಾನಕ ಮಾಡಿ ಕೊಟ್ಟರೆ ಸೇಮ್ ಟು ಸೇಮ್ ಬೆಲ್ಲದ ಯಾವ ರೀತಿ ಇರುತ್ತೆ ಗೊತ್ತಾ? ಇದು ಫ್ಲೇವರು ಕಬ್ಬಿನ ಹಾಲಿನ ರೀತಿಯೇ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಆಯಿತಾ? ಇದಿಷ್ಟು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಮತ್ತು ಏನು ಹೆಚ್ಚು ಇಂಗ್ರೀಡಿಯೆಂಟ್ಸ್ ಇಲ್ಲ, ಆಯಿತಾ? ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಆಯಿತಾ? ಇದನ್ನು ಸೋದಿಸ್ಕೊಂಡು ಕೂಡ ಕುಡಿಬೋದು. ಸೋದಿಸ್ಕೊಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಪಾತ್ರೆಯಲ್ಲಿ ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ತೀವಿ ಅಲ್ವಾ, ಆವಾಗ ಕರೆಕ್ಟಾಗೇ ಇರುತ್ತೆ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಸೊ ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ, ಆಯಿತಾ? ನೋಡಿ, ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ, ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೊ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಕೂಡ ಅದರಲ್ಲಿ ಹಾಕ್ಕೊತಾ ಇದ್ದೀನಿ, ಆಯಿತಾ? ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು ಅಲ್ಲ ಫ್ರೆಂಡ್ಸ್, ಅದರಲ್ಲಿ ಕೂಡ ಇರುತ್ತಲ್ವಾ. ನೋಡಿ, ಈ ರೀತಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಚಪ್ಪೆ ಆಗಿಬಿಡತ್ತೆ. ನೋಡ್ಕೊಂಡು ಬೇಕಿದ್ರೆ ಮತ್ತು ಬೆಲ್ಲನ ಆ್ಯಡ್ ಮಾಡ್ಕೋಬೋದು, ಆಯಿತಾ? ಇಷ್ಟೇ ಇಂಗ್ರೀಡಿಯೆಂಟ್ಸ್. ನೀವು ಕೂಡ ಹೀಗೆ ಮಾಡಿ ಫ್ರಿಜ್ಜಲ್ಲಿಟ್ಟು ಕೂಡ ಕುಡಿಬೋದು. ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡು ಕುಡಿಬೋದು. ತುಂಬ ತಣ್ಣಗಿರುತ್ತೆ, ಚೆನ್ನಾಗಿರುತ್ತೆ, ಆಯಿತಾ? ಈ ಸೆಕೆಗಾಲದಲ್ಲಿ ಒಳ್ಳೆಯದಾದಂಥ ಒಂದು ಪಾನಕ ಅಂತಲೇ ಹೇಳ್ಬೋದು. ಬೆಲ್ಲ, ಹೆಸರು ಕಾಳು, ಏಲಕ್ಕಿ, ನೋಡಿ ಈ ರೀತಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆಯಿತಾ? ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇರೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಚೈತ್ರ ವ್ಲಾಗ್ಸ್ ಮುರುಡೇಶ್ವರ. ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಮಾಡಿಕೊಡಿ. ನೀವು ಕೂಡ ಸವಿಯಿರಿ ಈ ತಂಪಾದ ಪಾನೀಯವನ್ನು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ವಿಡಿಯೋ ನೋಡಿದ್ದು ಎಲ್ಲ ನನ್ನ ವೀಕ್ಷಕರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ